ಇನ್ನು ತುಮಕೂರು ಲೋಕ ಅಖಾಡದಿಂದ ಟಿಬಿ ಜಯಚಂದ್ರ ದೂರ ಉಳಿದುಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರ ಪರವಾಗಿ ಪ್ರಚಾರದ ಅಖಾಡಕ್ಕಿಳಿತಾ ಇಲ್ಲ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಟಿಬಿ ಜಯಚಂದ್ರ ಪ್ರಚಾರ ಮಾಡದೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ತುಮಕೂರು ಲೋಕ ಕಣದಲ್ಲಿ ಟಿಬಿ ಜಯಚಂದ್ರ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರಚಾರಕ್ಕೆ ಹಿರಿಯ ನಾಯಕ ಟಿಬಿ ಜಯಚಂದ್ರ ಅವರು ಬರದೇ ಇರೋದು ಮುದ್ದಹನುಮೇಗೌಡರ ಟೆನ್ಷನ್ಗೆ ಕಾರಣ ಆಗ್ಬಿಟ್ಟಿದೆ. ಟಿಬಿ ಜಯಚಂದ್ರ ಅವರ ಮುನಿಸು, ಅವರ ತಟಸ್ಥ ರೀತಿ ಆತಂಕಕ್ಕೆ ಕಾರಣ ಆಗ್ಬಿಟ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಮುದ್ದಹನುಮೇಗೌಡ ಅವರ ಪರವಾಗಿ ಪ್ರಚಾರದ ಅಖಾಡಕ್ಕಿಳಿತಾ ಇಲ್ಲ ಹಿರಿಯ ನಾಯಕ ಟಿಬಿ ಜಯಚಂದ್ರ ಅವರ ಈ ತಟಸ್ಥ ನಡೆ ಎಷ್ಟರ ಮಟ್ಟಿಗೆ ಸವಾಲನ್ನ ಒಡ್ತಾ ಇದೆ ಮುದ್ದಹನುಮೇಗೌಡರಿಗೆ ಪ್ರಚಾರದ ಅಖಾಡದಲ್ಲಿ? ಖಂಡಿತವಾಗಿ ವಿದೇಶಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮ್ಮ ಪುತ್ರನನ್ನ ಅಖಾಡಕ್ಕಿಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಟಿಬಿ ಜಯಚಂದ್ರ ಅವರಿದ್ರು. ಆ ನಂತರ ಅಲ್ಲಿನ ನಾಯಕರುಗಳು ಬಿಜೆಪಿಯಲ್ಲಿ ಇದ್ದಂತ ಮುದ್ದಹನುಮೇಗೌಡರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಕೊಡಿಸಿ ಈಗ ಅಭ್ಯರ್ಥಿಯನ್ನಾಗಿಸಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಜಯಚಂದ್ರ ಅವರ ಅಸಮಾಧಾನಕ್ಕೂ ಕೂಡ ಈ ವಿಚಾರ ಕಾರಣ ಆಗಿದೆ. ಇನ್ನು ಶಿರಾದಲ್ಲಿ ನಡೆದಂತ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಮುದ್ದಹನುಮೇಗೌಡರು ಕೂಡ ಇವರ ಸೋಲಿಗೆ ಕಾರಣರಾಗಿದ್ರು, ಜಯಚಂದ್ರ ಅವರ ಸೋಲಿಗೆ ಕಾರಣರಾಗಿದ್ರು ಎಂತಕ್ಕಂಥ ಅಸಮಾಧಾನ ವಿಚಾರ ಈಗ ಇಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಇಬ್ರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋದ್ರಿಂದ ತುಮಕೂರಿನ ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಮುದ್ದಹನುಮೇಗೌಡ ಮತ್ತೆ ಜಯಚಂದ್ರ ಅವರು ಇಬ್ರು ಕೂಡ ಪೈಪೋಟಿಯನ್ನ ಒಡ್ತಾ ಇರೋದ್ರಿಂದ ಮುದ್ದಹನುಮೇಗೌಡರು ಏನಾದ್ರೂ ಈ ಬಾರಿ ಲೋಕಸಭೆ ಚುನಾವಣೆಯನ್ನ ಗೆದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ಬೆಳವಣಿಗೆಗೆ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಆತಂಕ ಕೂಡ ಕಾಡ್ತಾ ಇದೆ. ಇನ್ನು ಜಯಚಂದ್ರ ಅವರ ಪುತ್ರನಿಗೆ ಏನಾದ್ರೂ ಟಿಕೆಟ್ ಅನ್ನ ಕೊಡ್ತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕುಂಚಿಟ ಸಮುದಾಯದ ಮತಗಳೇನಿದಾವೆ ಅವೆಲ್ಲವನ್ನೂ ಕೂಡ ಜಯಚಂದ್ರ ಅವ್ರ ಮುಖಾಂತರ ಒತ್ತಡವನ್ನು ಹಾಕ್ಸೋದ್ರ ಜೊತೆಗೆ ಕುಂಚಿಟಿಗ ಸಮುದಾಯಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಎಂಬತಕ್ಕಂಥ ಆಗ್ರಹ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇಳಿಬಂದಿತ್ತು. ಅಂತಿಮವಾಗಿ ಅನೇಕ ನಾಯಕರು ಕೂಡ ಈ ವಿಚಾರವನ್ನ ಪ್ರಸ್ತಾಪವನ್ನ ಕೈಬಿಟ್ಟು ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ನೀಡಿದ್ದು ಕೂಡ ಈಗ ಜಯಚಂದ್ರ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಗಾಗಿ ಪಕ್ಷಾಂತರ ಮಾಡದಂತವ್ರಿಗೆ ಮತ್ತೊಮ್ಮೆ ಮನ್ನಣೆ ನೀಡಿದಂತ ವಿಚಾರ ಕುರಿತಂತೆ ಜಯಚಂದ್ರ ಅವರಿಗೆ ಅಸಮಾಧಾನ ಇರೋದ್ರ ಜೊತೆಗೆ ಪ್ರಮುಖವಾಗಿ ಅಲ್ಲಿನ ನಾಯಕರುಗಳಿರ್ಬೋದು, ಜೊತೆಗೆ ಜಯಚಂದ್ರ ಅವರ ಅಭಿಮಾನಿಗಳನ್ನ ಇವರು ಸಂಪರ್ಕ ಮಾಡ್ತಾ ಇಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸದ್ಯ ಈ ವಿಚಾರವನ್ನ ಈಗ ರಾಜ್ಯದ ನಾಯಕರ ಮುಖಾಂತರ ಕನ್ವಿನ್ಸ್ ಮಾಡತಕ್ಕಂಥ ಪ್ರಯತ್ನಕ್ಕೂ ಕೂಡ ಈಗ ಮುದ್ದಹನುಮೇಗೌಡರು ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ಜಯಚಂದ್ರ ಅವರು ಈ ಬಾರಿಯ ಲೋಕಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಮುದ್ದಹನುಮೇಗೌಡರ ಪರವಾಗಿ ಬಿರುಸಿನ ಪ್ರಚಾರದಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗದೆ ಅಂತರವನ್ನ ಕಾಯ್ದುಕೊಂಡಿರೋದು ಸಹಜವಾಗಿ ಕುಂಚುಟಿಗ ಸಮುದಾಯದ ಮತಗಳ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸಹಜವಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯ ಅದರಲ್ಲೂ ಕುಂಚಿಟಿಗ ಮತಗಳೇ ನಿರ್ಣಾಯಕರಾಗಿರೋದ್ರಿಂದ ಈಗ ಜಯಚಂದ್ರ ಅವರ ನಡೆಯ ವಿಚಾರ ಕುರಿತಂತೆ ಈಗ ಮುದ್ದಹನುಮೇಗೌಡರಿಗೆ ಒಂದು ರೀತಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಸದ್ಯ ಈಗೇನಾದ್ರೂ ರಾಜ್ಯ ನಾಯಕರ ಮಧ್ಯಪ್ರವೇಶದಿಂದನಾದ್ರೂ ಕೂಡ ಜಯಚಂದ್ರ ಅವರು ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ತಾರಾ, ಈ ಕುರಿತಂತೆ ಮುದ್ದಹನುಮೇಗೌಡರು ಏನಾದ್ರೂ ಅವ್ರನ್ನ ಸಂಪರ್ಕ ಮಾಡಿ ಬಹಿರಂಗ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗೋದ್ರ ಜೊತೆಗೆ ತಮ್ಮ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಿಸ್ತಕ್ಕಂಥ ವಿಚಾರಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿ ವಿಚಾರ ಕುರಿತಂತೆ ಆರಂಭದಿಂದಲೂ ಕೂಡ ಜಯಚಂದ್ರ ಅವರು ತಮ್ಮ ಅಸಮಾಧಾನದ ಜೊತೆಗೆ ಈ ಸಮುದಾಯಕ್ಕೆ ಅಂದ್ರೆ ತಮ್ಮ ಪುತ್ರ ಅಥವಾ ಕುಂಚಿಟಿಗ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಮಾಡಿದ್ರು. ಸದ್ಯ ಈ ವಿಚಾರವನ್ನ ಈ ಪ್ರಸ್ತಾಪವನ್ನ ರಾಜ್ಯ ನಾಯಕರು ಜೊತೆಗೆ ಅಲ್ಲಿನ ಸ್ಥಳೀಯ ನಾಯಕರುಗಳು ಕೂಡ ತಿರಸ್ಕಾರ ಮಾಡಿರೋದ್ರಿಂದ ಅಭ್ಯರ್ಥಿ ಆಯ್ಕೆ ವಿಚಾರ ಮತ್ತೆ ನಾಮಪತ್ರ ಸಲ್ಲಿಕೆ ವಿಚಾರ, ಈಗಿನ ಪ್ರಚಾರ ಸೇರಿದಂತೆ ಎಲ್ಲಾ ವಿಚಾರಗಳಿಂದನೂ ಕೂಡ ಜಯಚಂದ್ರ ಅವರು ಅಸಮಾಧಾನಗೊಂಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಸದ್ಯ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ನಾಯಕರು ಜೊತೆಗೆ ಮುದ್ದಹನುಮೇಗೌಡರು ಏನಾದರೂ ಜಯಚಂದ್ರ ಅವರನ್ನ ಸಂಪರ್ಕ ಮಾಡೋದ್ರ ಜೊತೆಗೆ ಚುನಾವಣಾ ಅಖಾಡಕ್ಕೆ ಕರೆ ತರ್ತಾರ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಏನಾದರೂ ಕ್ಯಾಂಪೇನ್ ಅಲ್ಲಿ ಭಾಗಿಯಾಗ್ತಾರ, ಇಲ್ಲ ಎಂದಿನಂತೆ ತಮ್ಮ ಅಸಮಾಧಾನದಿಂದಾಗಿ ತಟಸ್ಥವಾಗೇ ಇರ್ತಾರ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದು, ಸದ್ಯ ತುಮಕೂರಿನ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರ ಮತ್ತೆ ಅಲ್ಲಿನ ಶಾಸಕರ ನಡುವಿನ ಮುಸುಕಿನ ಗುದ್ದಾಟ ಈಗ ಬಹಿರಂಗಗೊಂಡಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.